ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಹಿಂದೂಗಳನ್ನ ರಸ್ತೆಯಲ್ಲೇ ಅಡ್ಡಗಟ್ಟಿ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಂತ ಬಾಂಗ್ಲಾದೇಶದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇನ್ನ ಕಾಯೋದು ಬೇಡ, ಬಾಂಗ್ಲಾದೇಶವನ್ನ ನಿರ್ನಾಮ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಆ ಕೇರ್ ಟೇಕರ್ ಪಿಎಂ ಮೊಹಮ್ಮದ್ ಯೂನುಸ್ ಆತನ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆತನ ಪರಿಸ್ಥಿತಿಯೂ ಕೂಡ ಈಗ ಆತಂಕಿತವಾಗಿದೆ. ಏನಾಗ್ತು ಅಂತದ್ದು ಬಾಂಗ್ಲಾದೇಶದಲ್ಲಿ, ಏನ್ ನಡೀತಾ ಇದೆ, ಇವತ್ತಿನ ಸಂಪೂರ್ಣ ಬೆಳವಣಿಗೆ ನಿಮ್ಮ ಮುಂದೆ. ಅವನನ್ನ ಏನನ್ಬೇಕು? ವೃದ್ಧ ಮಂಡೂಕ ಅನ್ನೋದ, ಅಮೆರಿಕದ ಚೇಲ ಅನ್ನೋದ, ಹಿಂದೂಗಳ ಕಡುವೈರಿ ಅನ್ನೋದ, ನೋಬೆಲ್ ಪಡೆದ್ರು ಬುದ್ಧಿ ಇಲ್ಲದ ಶತ ಮುಟ್ಟಾಳ ಅನ್ನೋದ, ಅದು ಬೇರೆ ಯಾರೂ ಅಲ್ಲ, ಮೊಹಮ್ಮದ್ ಯೂನುಸ್. ಒಸ್ಮಾನ್ ಹದಿಯನ್ನ ನೀನೇ ಕೊಲೆ ಮಾಡಿಸಿದ್ಯಾ? ಯೂನುಸ್ ವಿರುದ್ಧ ಸಮರ ಸಾರಿದ ಹದಿ ಕುಟುಂಬ. ನೋಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್ ಸದಾಕಾಲ ಸುದ್ದಿಯಲ್ಲಿ ಇರೋಕೆ ಬಯಸೋನು ಅಂತ ಶತಮೂರ್ಖನಿಗೆ ಬಾಂಗ್ಲಾದೇಶ ಕೇರ್ ಟೇಕರ್ ಪ್ರಧಾನಿ ಪಟ್ಟದಲ್ಲಿ ಅಮೆರಿಕ ತಂದು ಕೂರಿಸಿತ್ತು. ಮೊದಲೇ ಅಧಿಕಾರದ ಮದ, ಅಧಿಕಾರ ಬಿಡಲೊಪ್ಪದ ಮನಸ್ಸು. ಅದೇ ಕಾರಣಕ್ಕೆ ಯೂನುಸ್ ಬಾಂಗ್ಲಾದೇಶಕ್ಕೆ ಬೆಂಕಿ ಹಚ್ಚಿದ್ದಾನೆ. ಶರೀಫ್ ಒಸ್ಮಾನ್ ಬಿನ್ ಹದಿ ಹತ್ಯೆ ಬಳಿಕ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಹದಿ ಹತ್ಯೆಯ ಬಳಿಕ ಹಿಂದೂಗಳ ಮೇಲಿನ ದಾಳಿಗಳು ಹೆಚ್ಚಾಗ್ತಾ ಇವೆ. ಆದ್ರೀಗ ಹದಿಯನ್ನ ಇದೇ ಮೊಹಮ್ಮದ್ ಯೂನುಸ್ ಹತ್ಯೆ ಮಾಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ক্ষমতায় থাকাকালীন অবস্থায় ওসমান হাদিকে হত্যা করা হয়েছে। এই হত্যার দায় আপনারা এড়াতে পারবেন না। ಯೂನುಸ್ ಷಡ್ಯಂತ್ರ. 85 ವರ್ಷದ ವಯೋವೃದ್ಧ ಮೊಹಮ್ಮದ್ ಯೂನುಸ್ ಬಾಂಗ್ಲಾದೇಶದಲ್ಲಿ ಅಧಿಕಾರದ ರುಚಿ ನೋಡಿದ್ದಾನೆ. ಆದರೆ 2026ರ ಫೆಬ್ರವರಿಯಲ್ಲಿ ಚುನಾವಣೆ ನಡೆಸಲೇಬೇಕು. ಆದರೆ ಯೂನುಸ್ಗೆ ಅಧಿಕಾರ ಬಿಡಲು ಮನಸ್ಸಿಲ್ಲ. ಅತ್ತ ವಿದ್ಯಾರ್ಥಿಗಳು ಅಂತ ಹೇಳಿಕೊಳ್ಳೋ ಕಟ್ಟರ್ ಪಂಥೀಯರು ಕಟ್ಟಿಕೊಂಡಿರೋ ನ್ಯಾಷನಲ್ ಸಿಟಿಜನ್ ಪಾರ್ಟಿಗೆ ಸ್ವಂತ ಬಲದಿಂದ ಅಧಿಕಾರ ಹಿಡಿಯುವಷ್ಟು ಶಕ್ತಿಯಿಲ್ಲ. ಅತ್ತ ಅವಾಮಿ ಲೀಗ್ ಪಕ್ಷವನ್ನೇ ಯೂನುಸ್ ರದ್ದು ಮಾಡಿದ್ದಾನೆ. ಒಂದು ವೇಳೆ ಚುನಾವಣೆ ನಡೆದರೆ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಗೆ ಅಧಿಕಾರ ಸಿಗಲಿದೆ. ಒಂದು ವೇಳೆ ಬಿಎನ್ಪಿ ಗೆದ್ದರೆ ಮಾಜಿ ಪ್ರಧಾನಿ ಖಲೀದ್ ಜಿಯಾ ಮಗ ತಾರಿಕ್ ರೆಹಮಾನ್ ಪ್ರಧಾನಿಯಾಗ್ತಾನೆ. ರೆಹಮಾನ್ ಪ್ರಧಾನಿಯಾದ್ರೆ ಯೂನುಸ್ ನನ್ನ ಒದ್ದು ಓಡಿಸ್ತಾನೆ. ಆದ್ದರಿಂದ ಒಂದು ವೇಳೆ ದೇಶದಲ್ಲಿ ಗಲಭೆ ನಡೆದ್ರೆ ಚುನಾವಣೆ ಮುಂದೆ ಹೋಗುತ್ತೆ. ಅದೇ ಕಾರಣಕ್ಕೆ ಹದಿಯನ್ನ ಯೂನುಸ್ ಹತ್ಯೆ ಮಾಡಿಸಿದ್ನ ಎಂಬ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮೊದಲೇ ಒಸ್ಮಾನ್ ಹದಿಗೆ ಭಾರತ ಅಂದ್ರೆ ಆಗುವುದಿಲ್ಲ. ಹದಿ ಹತ್ಯೆ ಆದರೆ ಭಾರತದ ಮೇಲೆ ಗೂಬೆ ಕೂರಿಸುವ ಪ್ಲಾನ್ ಮಾಡಿದ್ನ ಎಂಬ ಅನುಮಾನ ಮೂಡ್ತಾ ಇದೆ. ಭಾರತ ಅಂದ್ರೆ ನಖಶಿಕಾಂತ ಉರ್ಕೊಳ್ಳೋ ಮೊಹಮ್ಮದ್ ಯೂನುಸ್ ವಿರುದ್ಧ ಜನ ಸಿಡಿದೇಳ್ತಾ ಇದ್ದಾರೆ. ಅತ್ತ ಸೇನಾ ಮುಖ್ಯಸ್ಥ ವಕಾರ್ ಉಚಮಾನ್ ಕೆರಳಿದ್ರೆ ವೃದ್ಧ ಮಂಡೂಕ ದೇಶ ಬಿಟ್ಟು ಎಗರಿ ಎಗರಿ ಹೋಗೋ ಕಾಲ ದೂರ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಹಿಂದೂಗಳನ್ನ ರಸ್ತೆಯಲ್ಲೇ ಅಡ್ಡಗಟ್ಟಿ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಂತ ಬಾಂಗ್ಲಾದೇಶದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇನ್ನ ಕಾಯೋದು ಬೇಡ, ಬಾಂಗ್ಲಾದೇಶವನ್ನ ನಿರ್ನಾಮ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಆ ಕೇರ್ ಟೇಕರ್ ಪಿಎಂ ಮೊಹಮ್ಮದ್ ಯೂನುಸ್ ಆತನ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆತನ ಪರಿಸ್ಥಿತಿಯೂ ಕೂಡ ಈಗ ಆತಂಕಿತವಾಗಿದೆ. ಏನಾಗ್ತು ಅಂತದ್ದು ಬಾಂಗ್ಲಾದೇಶದಲ್ಲಿ, ಏನ್ ನಡೀತಾ ಇದೆ, ಇವತ್ತಿನ ಸಂಪೂರ್ಣ ಬೆಳವಣಿಗೆ ನಿಮ್ಮ ಮುಂದೆ. ಅವನನ್ನ ಏನನ್ಬೇಕು? ವೃದ್ಧ ಮಂಡೂಕ ಅನ್ನೋದ, ಅಮೆರಿಕದ ಚೇಲ ಅನ್ನೋದ, ಹಿಂದೂಗಳ ಕಡುವೈರಿ ಅನ್ನೋದ, ನೋಬೆಲ್ ಪಡೆದ್ರು ಬುದ್ಧಿ ಇಲ್ಲದ ಶತ ಮುಟ್ಟಾಳ ಅನ್ನೋದ, ಅದು ಬೇರೆ ಯಾರೂ ಅಲ್ಲ, ಮೊಹಮ್ಮದ್ ಯೂನುಸ್. ಒಸ್ಮಾನ್ ಹದಿಯನ್ನ ನೀನೇ ಕೊಲೆ ಮಾಡಿಸಿದ್ಯಾ? ಯೂನುಸ್ ವಿರುದ್ಧ ಸಮರ ಸಾರಿದ ಹದಿ ಕುಟುಂಬ. ನೋಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್ ಸದಾಕಾಲ ಸುದ್ದಿಯಲ್ಲಿ ಇರೋಕೆ ಬಯಸೋನು ಅಂತ ಶತಮೂರ್ಖನಿಗೆ ಬಾಂಗ್ಲಾದೇಶ
ಕೇರ್ ಟೇಕರ್ ಪ್ರಧಾನಿ ಪಟ್ಟದಲ್ಲಿ ಅಮೆರಿಕ ತಂದು ಕೂರಿಸಿತ್ತು. ಮೊದಲೇ ಅಧಿಕಾರದ ಮದ, ಅಧಿಕಾರ ಬಿಡಲೊಪ್ಪದ ಮನಸ್ಸು. ಅದೇ ಕಾರಣಕ್ಕೆ ಯೂನುಸ್ ಬಾಂಗ್ಲಾದೇಶಕ್ಕೆ ಬೆಂಕಿ ಹಚ್ಚಿದ್ದಾನೆ. ಶರೀಫ್ ಒಸ್ಮಾನ್ ಬಿನ್ ಹದಿ ಹತ್ಯೆ ಬಳಿಕ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಹದಿ ಹತ್ಯೆಯ ಬಳಿಕ ಹಿಂದೂಗಳ ಮೇಲಿನ ದಾಳಿಗಳು ಹೆಚ್ಚಾಗ್ತಾ ಇವೆ. ಆದ್ರೀಗ ಹದಿಯನ್ನ ಇದೇ ಮೊಹಮ್ಮದ್ ಯೂನುಸ್ ಹತ್ಯೆ ಮಾಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ক্ষমতায় থাকাকালীন অবস্থায় ওসমান হাদিকে হত্যা করা হয়েছে। এই হত্যার দায় আপনারা এড়াতে পারবেন না। ಯೂನುಸ್ ಷಡ್ಯಂತ್ರ. 85 ವರ್ಷದ ವಯೋವೃದ್ಧ ಮೊಹಮ್ಮದ್ ಯೂನುಸ್ ಬಾಂಗ್ಲಾದೇಶದಲ್ಲಿ ಅಧಿಕಾರದ ರುಚಿ ನೋಡಿದ್ದಾನೆ. ಆದರೆ 2026ರ ಫೆಬ್ರವರಿಯಲ್ಲಿ ಚುನಾವಣೆ ನಡೆಸಲೇಬೇಕು. ಆದರೆ ಯೂನುಸ್ಗೆ ಅಧಿಕಾರ ಬಿಡಲು ಮನಸ್ಸಿಲ್ಲ. ಅತ್ತ ವಿದ್ಯಾರ್ಥಿಗಳು ಅಂತ ಹೇಳಿಕೊಳ್ಳುವ ಕಟ್ಟರ್ ಪಂಥೀಯರು ಕಟ್ಟಿಕೊಂಡಿರೋ ನ್ಯಾಷನಲ್ ಸಿಟಿಜನ್ ಪಾರ್ಟಿಗೆ ಸ್ವಂತ ಬಲದಿಂದ ಅಧಿಕಾರ ಹಿಡಿಯುವಷ್ಟು ಶಕ್ತಿಯಿಲ್ಲ. ಅತ್ತ ಅವಾಮಿ ಲೀಗ್ ಪಕ್ಷವನ್ನೇ ಯೂನುಸ್ ರದ್ದು ಮಾಡಿದ್ದಾನೆ. ಒಂದು ವೇಳೆ ಚುನಾವಣೆ ನಡೆದರೆ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಗೆ ಅಧಿಕಾರ ಸಿಗಲಿದೆ. ಒಂದು ವೇಳೆ ಬಿಎನ್ಪಿ ಗೆದ್ದರೆ ಮಾಜಿ ಪ್ರಧಾನಿ ಖಲೀದ್ ಜಿಯಾ ಮಗ ತಾರಿಕ್ ರೆಹಮಾನ್ ಪ್ರಧಾನಿ ಆಗ್ತಾನೆ. ರೆಹಮಾನ್ ಪ್ರಧಾನಿಯಾದ್ರೆ ಯೂನುಸ್ ನನ್ನ ಒದ್ದು ಓಡಿಸ್ತಾನೆ. ಆದ್ದರಿಂದ ಒಂದು ವೇಳೆ ದೇಶದಲ್ಲಿ ಗಲಭೆ ನಡೆದ್ರೆ ಚುನಾವಣೆ ಮುಂದೆ ಹೋಗುತ್ತೆ. ಅದೇ ಕಾರಣಕ್ಕೆ ಹದಿಯನ್ನ ಯೂನುಸ್ ಹತ್ಯೆ ಮಾಡಿಸಿದ್ನ ಎಂಬ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮೊದಲೇ ಒಸ್ಮಾನ್ ಹದಿಗೆ ಭಾರತ ಅಂದ್ರೆ ಆಗುವುದಿಲ್ಲ. ಹದಿ ಹತ್ಯೆ ಆದರೆ ಭಾರತದ ಮೇಲೆ ಗೂಬೆ ಕೂರಿಸುವ ಪ್ಲಾನ್ ಮಾಡಿದ್ನ ಎಂಬ ಅನುಮಾನ ಮೂಡ್ತಾ ಇದೆ. ಭಾರತ ಅಂದ್ರೆ ನಖಶಿಕಾಂತ ಉರ್ಕೊಳ್ಳೋ ಮೊಹಮ್ಮದ್ ಯೂನುಸ್ ವಿರುದ್ಧ ಜನ ಸಿಡಿದೇಳ್ತಾ ಇದ್ದಾರೆ. ಅತ್ತ ಸೇನಾ ಮುಖ್ಯಸ್ಥ ವಕಾರ್ ಉಚಮಾನ್ ಕೆರಳಿದ್ರೆ ವೃದ್ಧ ಮಂಡೂಕ ದೇಶ ಬಿಟ್ಟು ಎಗರಿ ಎಗರಿ ಹೋಗೋ ಕಾಲ ದೂರ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಹಿಂದೂಗಳನ್ನ ರಸ್ತೆಯಲ್ಲೇ ಅಡ್ಡಗಟ್ಟಿ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಂತ ಬಾಂಗ್ಲಾದೇಶದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇನ್ನ ಕಾಯೋದು ಬೇಡ, ಬಾಂಗ್ಲಾದೇಶವನ್ನ ನಿರ್ನಾಮ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಆ ಕೇರ್ ಟೇಕರ್ ಪಿಎಂ ಮೊಹಮ್ಮದ್ ಯೂನುಸ್, ಆತನ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆತನ ಪರಿಸ್ಥಿತಿಯೂ ಕೂಡ ಈಗ ಆತಂಕಿತವಾಗಿದೆ. ಏನಾಗ್ತು ಅಂತದ್ದು ಬಾಂಗ್ಲಾದೇಶದಲ್ಲಿ, ಏನ್ ನಡೀತಾ ಇದೆ, ಇವತ್ತಿನ ಸಂಪೂರ್ಣ ಬೆಳವಣಿಗೆ ನಿಮ್ಮ ಮುಂದೆ. ಅವನನ್ನ ಏನನ್ಬೇಕು? ವೃದ್ಧ ಮಂಡೂಕ ಅನ್ನೋದ, ಅಮೆರಿಕದ ಚೇಲ ಅನ್ನೋದ, ಹಿಂದೂಗಳ ಕಡುಬೈರಿ ಅನ್ನೋದ, ನೋಬೆಲ್ ಪಡೆದ್ರೂ ಬುದ್ಧಿ ಇಲ್ಲದ ಶತ ಮುಟ್ಟಾಳ ಅನ್ನೋದ, ಅದು ಬೇರೆ ಯಾರೂ ಅಲ್ಲ, ಮೊಹಮ್ಮದ್ ಯೂನುಸ್. ಒಸ್ಮಾನ್ ಹದಿಯನ್ನ ನೀನೇ ಕೊಲೆ ಮಾಡಿಸಿದ್ಯಾ? ಯೂನುಸ್ ವಿರುದ್ಧ ಸಮರ ಸಾರಿದ ಹದಿ ಕುಟುಂಬ. ನೋಬೆಲ್ ಗಿರಾಕಿ ಮೊಹಮ್ಮದ್ ಯೂನುಸ್ ಸದಾಕಾಲ ಸುದ್ದಿಯಲ್ಲಿ ಇರೋಕೆ ಬಯಸೋನು ಅಂತ ಶತಮೂರ್ಖನಿಗೆ ಬಾಂಗ್ಲಾದೇಶ ಕೇರ್ ಟೇಕರ್ ಪ್ರಧಾನಿ ಪಟ್ಟದಲ್ಲಿ ಅಮೆರಿಕ ತಂದು ಕೂರಿಸಿತ್ತು. ಮೊದಲೇ ಅಧಿಕಾರದ ಮದ, ಅಧಿಕಾರ ಬಿಡಲೊಪ್ಪದ ಮನಸ್ಸು. ಅದೇ ಕಾರಣಕ್ಕೆ ಯೂನುಸ್ ಬಾಂಗ್ಲಾದೇಶಕ್ಕೆ ಬೆಂಕಿ ಹಚ್ಚಿದ್ದಾನೆ. ಶರೀಫ್ ಒಸ್ಮಾನ್ ಬಿನ್ ಹದಿ ಹತ್ಯೆ ಬಳಿಕ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಹದಿ ಹತ್ಯೆಯ ಬಳಿಕ ಹಿಂದೂಗಳ ಮೇಲಿನ ದಾಳಿಗಳು ಹೆಚ್ಚಾಗ್ತಾ ಇವೆ. ಆದ್ರೀಗ ಹದಿಯನ್ನ ಇದೇ ಮೊಹಮ್ಮದ್ ಯೂನುಸ್ ಹತ್ಯೆ ಮಾಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ক্ষমতায় থাকাকালীন অবস্থায় ওসমান হাদিকে হত্যা করা হয়েছে। এই হত্যার দায় আপনারা এড়াতে পারবেন না। ಯೂನುಸ್ ಷಡ್ಯಂತ್ರ. 85 ವರ್ಷದ ವಯೋವೃದ್ಧ ಮೊಹಮ್ಮದ್ ಯೂನುಸ್ ಬಾಂಗ್ಲಾದೇಶದಲ್ಲಿ ಅಧಿಕಾರದ ರುಚಿ ನೋಡಿದ್ದಾನೆ. ಆದರೆ 2026ರ ಫೆಬ್ರವರಿಯಲ್ಲಿ ಚುನಾವಣೆ ನಡೆಸಲೇಬೇಕು. ಆದರೆ ಯೂನುಸ್ಗೆ ಅಧಿಕಾರ ಬಿಡಲು ಮನಸ್ಸಿಲ್ಲ. ಅತ್ತ ವಿದ್ಯಾರ್ಥಿಗಳು ಅಂತ ಹೇಳಿಕೊಳ್ಳುವ ಕಟ್ಟರ್ ಪಂಥೀಯರು ಕಟ್ಟಿಕೊಂಡಿರೋ ನ್ಯಾಷನಲ್ ಸಿಟಿಜನ್ ಪಾರ್ಟಿಗೆ ಸ್ವಂತ ಬಲದಿಂದ ಅಧಿಕಾರ ಹಿಡಿಯುವಷ್ಟು ಶಕ್ತಿಯಿಲ್ಲ. ಅತ್ತ ಅವಾಮಿ ಲೀಗ್ ಪಕ್ಷವನ್ನೇ ಯೂನುಸ್ ರದ್ದು ಮಾಡಿದ್ದಾನೆ. ಒಂದು ವೇಳೆ ಚುನಾವಣೆ ನಡೆದರೆ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಗೆ ಅಧಿಕಾರ ಸಿಗಲಿದೆ. ಒಂದು ವೇಳೆ ಬಿಎನ್ಪಿ ಗೆದ್ದರೆ ಮಾಜಿ ಪ್ರಧಾನಿ ಖಲೀದ್ ಜಿಯಾ ಮಗ ತಾರಿಕ್ ರೆಹಮಾನ್ ಪ್ರಧಾನಿ ಆಗ್ತಾನೆ. ರೆಹಮಾನ್ ಪ್ರಧಾನಿಯಾದ್ರೆ ಯೂನುಸ್ ನನ್ನ ಒದ್ದು ಓಡಿಸ್ತಾನೆ. ಆದ್ದರಿಂದ ಒಂದು ವೇಳೆ ದೇಶದಲ್ಲಿ ಗಲಭೆ ನಡೆದ್ರೆ ಚುನಾವಣೆ ಮುಂದೆ ಹೋಗುತ್ತೆ. ಅದೇ ಕಾರಣಕ್ಕೆ ಹದಿಯನ್ನ ಯೂನುಸ್ ಹತ್ಯೆ ಮಾಡಿಸಿದ್ನ ಎಂಬ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮೊದಲೇ ಒಸ್ಮಾನ್ ಹದಿಗೆ ಭಾರತ ಅಂದ್ರೆ ಆಗುವುದಿಲ್ಲ. ಹದಿ ಹತ್ಯೆ ಆದರೆ
ಭಾರತದ ಮೇಲೆ ಗೂಬೆ ಕೂರಿಸುವ ಪ್ಲಾನ್ ಮಾಡಿದ್ನ ಎಂಬ ಅನುಮಾನ ಮೂಡ್ತಾ ಇದೆ. ಭಾರತ ಅಂದ್ರೆ ನಖಶಿಖಾಂತ ಉರ್ಕೊಳ್ಳೋ ಮೊಹಮ್ಮದ್ ಯೂನುಸ್ ವಿರುದ್ಧ ಜನ ಸಿಡಿದೇಳ್ತಾ ಇದ್ದಾರೆ. ಅತ್ತ ಸೇನಾ ಮುಖ್ಯಸ್ಥ ವಕಾರ್ ಉಚಮಾನ್ ಕೆರಳಿದ್ರೆ ವೃದ್ಧ ಮಂಡೂಕ ದೇಶ ಬಿಟ್ಟು ಎಗರಿ ಹೋಗೋ ಕಾಲ ದೂರ ಇಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.